ನನ್ನ ಹೆಸರು ಕೃಷ್ಣ ಅಂತ. ನಾನಿಲ್ಲಿ 10 ವರ್ಷದಿಂದ ಬರ್ತಾ ಇದ್ದೇನೆ. ನನಗೆ ಇಲ್ಲಿಯ ದೋಸೆ ಮತ್ತೊಂದು ಎಲ್ಲ ಕೆಲವೊಂದು ತಿಂಡಿಗಳೆಲ್ಲ ಭಾರಿ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಕಾಯಂ ಈ ಕಡೆ ಬಂದಾಗೆಲ್ಲ ಬಂದು ಒಂದು ವಿಸಿಟ್ ಕೊಟ್ಟು ಹೋಗ್ತಾ ಇರ್ತೇನೆ. ನಮಸ್ಕಾರ ಎಲ್ಲ ಗೆಳೆಯರಿಗೆ. ಇವತ್ತು ನಾವು ಬಂದೀವಿ ಉಡುಪಿಗೆ. ಎಲ್ಲರಿಗೂ ಗೊತ್ತದ ಉಡುಪಿ ರುಚಿ ಅಂದ್ರೆ ಅದು ಆಹಾ ರುಚಿನ ಮಸ್ತ್ ಇರ್ತದೆ. ಉಡುಪಿ ಒಳಗೆ 2 ಮೇನ್ ಫೇಮಸ್. ಒಂದು ಭಗವಂತ ಕೃಷ್ಣ, ಇನ್ನೊಂದು ಇಲ್ಲಿ ರುಚಿ. ಇಲ್ಲಿ ತಿಂಡಿ ತಿನಿಸದ ರುಚಿ ಏನವಲ್ರಿ ಎಲ್ಲನೂ ಒಂದಕ್ಕಿಂತ ಒಂದು ಮಸ್ತ್ ಇರ್ತಾವಂತ. ಹಂಗೆ ನಾವು ಇಲ್ಲೊಂದು ಹೋಟೆಲಿಗೆ ಬಂದೀವಿ, ಶ್ರೀ ಗಜಾನನ ರೆಸ್ಟೋರೆಂಟ್ ಅಂತ ಹೇಳಿ. ಈದಿರೋದು ಚಿಟ್ಪಾಡಿ ಒಳಗೆ ರೀ. ಕೃಷ್ಣನ ಗುಡಿಯಿಂದ ಅಂದಾಜು 1 ಕಿಲೋಮೀಟ್ರ್ ಆಗ್ತದೆ. ಇಲ್ಲೇ ಪ್ರಸಿದ್ಧ ಶ್ರೀನಿವಾಸ ಟೆಂಪಲ್ ಅದ, ವೆಂಕಪ್ಪನ ಗುಡಿ. ಇಲ್ಲಿ ಬಂದಾಗ ವೆಂಕಪ್ಪನ ಗುಡಿಗೆ ಹೋಗ್ರಿ, ದರ್ಶನ ಮಾಡಿರಿ. ಇಲ್ಲೇ ಮುಂಜಾನೆ ಬ್ರೇಕ್ಫಾಸ್ಟ್ದು ಮೆನು ಬೇರೆ ಅದ, ಮಧ್ಯಾಹ್ನ ಊಟ, ಸಂಜೆ ಮುಂದೆ ಮಸಾಲೆ ದೋಸೆ, ವೆರೈಟಿ ದೋಸೆ ಅವ, ಆಮೇಲೆ ವೆರೈಟಿ ಬಜ್ಜಿ ಅವ. ಒಂದಕ್ಕಿಂತ ಒಂದು ರುಚಿ ಮಸ್ತ್ ಅವ. ರುಚಿ ನೋಡು ಬರ್ರಿ, ಎಲ್ಲರೂ ಬರ್ರಿ, ರುಚಿ ನೋಡ್ರಿ, ಖುಷಿ ಪಡ್ರಿ, ಮಸ್ತ್ ಮಜಾ ಮಾಡ್ರಿ. ಇದು ಸಾಧಾರಣ 62 ವರ್ಷ ಆಯಿತು ಓಪನ್ ಮಾಡಿ ಹೋಟೆಲ್. ಸಾಧಾರಣ ನಮ್ಮ ತಂದೆಯವ್ರ ಕಾಲದ್ದು. ಅವರ ನಂತರ ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ದೇವೆ, ನಾನು ನನ್ನ ತಮ್ಮ ಹೋಟೆಲ್ ಮುಂದುವರ್ಸ್ಕೊಂಡು ಬರ್ತೇವೆ. ಅವಾಗೆಲ್ಲ ಭಾರಿ ಕಷ್ಟ ಅಲ್ಲ, ಎಲ್ಲ ಕಟ್ಟಿಗೆ ಒಲೆ, ಆಮೇಲೆ ನೀರು ಎಳಿಬೇಕಿತ್ತು, ಮತ್ತು ಗ್ರೈಂಡರ್ ಹಿಟ್ಟು ಕಡಿಬೇಕಿತ್ತು ಕೈಯಲ್ಲಿ. ಈಗ ಅದೆಲ್ಲ ಏನಿಲ್ಲ, ಎಲ್ಲ ಆಟೋಮೆಟಿಕ್ ಎಲ್ಲ ಗ್ರೈಂಡರ್ ಉಂಟು, ನೀರಲ್ಲಿ ಪಂಪ್ ಉಂಟು, ಮತ್ತು ಗ್ಯಾಸ್ ಬಂದಿದೆ. ಆಗ ಕಟ್ಟಿಗೆ ಒಲೆಯಲ್ಲಿ. ಆಗ ಇಲ್ಲಿ ನಾವು 10 ಪೈಸೆ ತಿಂಡಿ 10 ಪೈಸೆ ಚಹಾ ಕೊಟ್ಟಿದ್ದೇವೆ ಆ ಟೈಮಲ್ಲಿ. 62 ವರ್ಷ ಓಪನ್ ಆದಮೇಲೆ. ಸಾಧಾರಣ ಇತ್ತೀಚೆಗೆ ಅದೇ ಈಗ ತಿಂಡಿ ಚಾಕೆ ಈಗ 40 ರೂಪಾಯಿ 50 ರೂಪಾಯಿ ಆಗಿದೆ ಒಂದು ತಿಂಡಿ ಚಾಕೆ. ಆಗ 25 ಪೈಸೆ ಒಂದು ತಿಂಡಿ ಚಹಾ. ಹಾಗಾಗಿ ಮುಂಚಿನ ಕಾಲದಲ್ಲೆಲ್ಲ ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ಅದೇ ಥರ ಈಗ ಉಂಟು. ಈಗ ಚೇಂಜಸ್, ಚಾಟ್ಸ್ ಐಟಮು, ಮತ್ತು ಪಾವ್ ಭಾಜಿ, ವಡಪಾವು, ಮತ್ತು ಈ ಥರ ಪೂರಿ ಭಾಜಿ, ಮಸಾಲೆ ಸಾದಾ ಪ್ಲೇನ್ ಇಂಥವುಗಳೆಲ್ಲ. ಇವಾಗಿಂದ ಬಜೆ ಐಟಮು, ಗೋಳಿ ಬಜೆ, ಮತ್ತು ಚಟ್ಟಂಬಡೆ, ಪೋಡಿಗಳು, ಗುಳ್ಳ ಪೋಡಿ, ಗೆಣಸಿನ ಪೋಡಿ, ಮತ್ತು ಮೆಣಸು ಪೋಡಿ, ಚಾಟ್ಸ್, ಮಸಾಲೆ ಪುರಿ, ಶೇವ್ ಪುರಿ, ಇಂಥದ್ದೆಲ್ಲ ಐಟಮ್ ಉಂಟು. ಈಗ ಮುಂಚೆಲ್ಲ ಅದಿರಲಿಲ್ಲ, ಈಗ ಇತ್ತೀಚೆಗೆ ಅದೆಲ್ಲ ಲೇಟೆಸ್ಟ್ ಜನರೆಲ್ಲ ಕೇಳ್ತಾರಲ್ಲ, ಹಾಗಾಗಿ ಅದೆಲ್ಲ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಏನೋ ದೇವರದಲ್ಲಿ ನಡೀತಾ ಉಂಟು. 62 ವರ್ಷ ಆಯಿತು ಈ ಹೋಟ್ಲಿಗೆ. ಇದು ನಿಜವಾಗಿ 62 ಅಲ್ಲ, 80 ವರ್ಷ ಆಯಿತು. 10-12 ವರ್ಷ ಬೇರೆ ಕಡೆ ಎಲ್ಲ 5 ವರ್ಷ 6 ವರ್ಷ 4 ವರ್ಷ ಅಂತ ಆಗಿದೆ. ಇದು ಓಪನ್ ಮಾಡಿ 62 ವರ್ಷ ಆಯಿತು. ಇವರು ನಮ್ಮ ಫ್ರೆಂಡ್ ಇವರು. ನಮಸ್ಕಾರ, ನಾನು ನಾಗಭೂಷಣ್ ಶೇಟ್ ಅಂತ. ನಾನು ಸಾಧಾರಣ ಒಂದು 9ನೇ ವರ್ಷದಿಂದ, ನನಗೆ 9 ವರ್ಷ ಅಂತ ಹೇಳುವಾಗ ಈ ಹೋಟ್ಲಿಗೆ ಬರ್ತಿದ್ದೇನೆ ಸಣ್ಣದಿಂದಲೂ. ಇವರೆಲ್ಲ ನಮ್ಮ ಬಾಲ ಸ್ನೇಹಿತರು. ಆ ಟೈಮಲ್ಲಿ ಒಂದು ತಿಂಡಿಗೆ 20 ಪೈಸೆ, ಒಂದು ಚಾಕೆ 10 ಪೈಸೆ. ಆವಾಗಿಂದ ಇವಾಗ ತನಕ ಸಹ ನಾನು ಈ ಹೋಟ್ಲಿಗೆ ಬರ್ತಾಯಿದ್ದೇನೆ. ಮತ್ತು ಈ ಹೋಟ್ಲಲ್ಲಿ ಒಂದೇ ಅಂತ ಹೇಳಿದರೆ, ಇವರು ಈ ಹೋಟ್ಲು ಒಂದು ಖಾಲಿ ದುಡ್ಡು ಮಾಡುವ ಉದ್ದೇಶದಿಂದಲೇ ಈ ಹೋಟ್ಲು ನಡೆಸೋದಂತಲ್ಲ. ಬಡವರಿಗೆ, ಬಡ ಕಾರ್ಮಿಕರಿಗೆ ಮತ್ತು ಬುದ್ಧಿಮಾಂದರಿಗೆಲ್ಲ ಇವರು ಫ್ರೀಯಾಗಿ ಫುಡ್ ಕೊಡ್ತಾರೆ. ಮತ್ತು ಈ ಹೋಟ್ಲು ನಮಗೆ ನಮ್ಮ ಮನೆ ಥರ. ಹೇಗೆ ಹೇಳಿದ್ರೆ, ನಮಗೆ ಬೇಕಾದ ತಿಂಡಿ ತಿನಿಸು ನಮಗೆ ಬೇಕಾದ ರೀತಿಯಲ್ಲಿ ಒದಗಿಸ್ತಾರೆ. ಮತ್ತು ಹೈಜೀನ್, ಯಾವುದೇ ಕಲಬೆರಕೆ ಇದನ್ನೆಲ್ಲ ಯೂಸ್ ಮಾಡೋದಿಲ್ಲ. ನಾವು ಆದ್ದರಿಂದ ಇಲ್ಲಿಯೇ ಊಟ ಮಾಡ್ತೇವೆ. ಮನೆಯಲ್ಲಿ ಯಾರು ಇಲ್ಲದಿದ್ದರೆ ನಮ್ಮ ಈ ಹೋಟ್ಲಲ್ಲೇ ಊಟ ಮಾಡೋದು. ನಮಗೆ ಒಳ್ಳೆ ಸಿಂಪಲ್ ಊಟ,
ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ತಿಂಡಿ ತಿನಿಸು ಮಾಡ್ತಾರೆ. ಮತ್ತು ಈಗ ಚಾಟ್ ಸಹ ಶುರು ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಚಾಟ್ ಎಲ್ಲ ಸಿಗ್ತದೆ ಇಲ್ಲಿ. ಮಸಾಲೆ ಪುರಿ, ಬೇಲ್ಪುರಿ, ಶೇವ್ ಪುರಿ ಮತ್ತು ಪಾವ್ ಭಾಜಿ, ವಡಾಪಾವ್ ಇಂಥದ್ದೆಲ್ಲ ತಿಂಡಿ ತಿನಿಸನ್ನು ಭಾರಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ನಮಗೆ ಈ ಹೋಟ್ಲಿಗೆ ಬಂದು ತಿಂಡಿ ತಿಂದು ಒಂದು ದಿವಸಕ್ಕೊಮ್ಮೆ ಬರದಿದ್ದರೆ ನಮಗೆ ಆಗೋದೇ ಇಲ್ಲ. ಆದ್ದರಿಂದ ಈ ಹೋಟ್ಲಿಗೆ ರೆಗ್ಯುಲರ್ ಆಗಿ ಡೈಲಿ ಕಸ್ಟಮರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು 5-6 ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ. ತಿಂಡಿ ಎಲ್ಲ ರೇಟ್ ಕಡಿಮೆ ಮತ್ತು ಬಿಸಿ ಬಿಸಿ ಫ್ರೆಶ್ ಆಗಿ ಕೊಡ್ತಾರೆ. ವೆರೈಟಿ ಫುಡ್ಡೆಲ್ಲ ಕೊಡ್ತಾರೆ. ಊಟ ಕೂಡ ಹಾಗೆ ಸೂಪರ್. ಪಲ್ಯ, ಸಾಂಬಾರು, ಸಾರು, ಅದರೊಟ್ಟಿಗೆ ಮಜ್ಜಿಗೆ ಒಟ್ಟಿಗೆ ಒಳ್ಳೆ ಚಟ್ಟಂಬಡೆ ಕೂಡ ಕೊಡ್ತಾರೆ. ಮತ್ತು ಬೆಳಿಗ್ಗೆ ಚಹಾ ಕೂಡ ನಾವು ತೊಗೊಂಡೋಗ್ತೇವೆ. ಇಲ್ಲಿಂದಲೇ ತೊಗೊಂಡೋಗೋದು. ಸಾಯಂಕಾಲ ಇಲ್ಲಿಂದ ಚಹಾ ತೊಗೊಂಡೋಗೋದು. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾರೆ ಚಹಾ. ಹಲೋ, ನನ್ನ ಹೆಸರು ಭಾನುಚಂದ್ರ ಅಂತ. ನಾನು ಇಲ್ಲಿಯೇ ಚಿಟ್ಪಾಡಿ ಲೋಕಲ್ ಏರಿಯಾದವನು. ಹುಟ್ಟಿ ಬೆಳೆದದ್ದು ಇಲ್ಲಿಯೇ. ನಾನು ಸಾಧಾರಣ ಒಂದು 40 ವರ್ಷದಿಂದ ನಾನು ಈ ಹೋಟ್ಲಿಗೆ ಬರ್ತಾಯಿದ್ದೇನೆ. ಈ ಹೋಟೆಲನ್ನು ಸಾಧಾರಣ ಅವರು ಶಿವಾನಂದ್ ನಾಯ್ಕ್ ಅಂತ ಹೇಳಿ ಅವರು ಶುರು ಮಾಡಿರುತ್ತಾರೆ. ಈಗ ಅದನ್ನು ಅವರ ಮಕ್ಕಳಾದ ಶ್ರೀಕಾಂತ್ ನಾಯ್ಕ್ ಹಾಗೂ ಮಧುಕರ್ ನಾಯ್ಕ್ ಅವರು ನಡೆಸ್ತಾ ಇದ್ದಾರೆ. ಇಲ್ಲಿನ ಒಂದು ವಿಶೇಷತೆ ಏನಂದರೆ, ಮೊದಲಿನಿಂದವೂ ಬರ್ತಾ ಇದ್ದು ಅದೇ ರುಚಿಯನ್ನು ನಾವು ಈಗ ಸಹ ನಮಗೆಲ್ಲ ಸವಿಯಲು ಕೊಡ್ತಾ ಇದ್ದಾರೆ. ಈ ಬೆಳಗಿನ ಹೊತ್ತಿನಲ್ಲಿ ಇಡ್ಲಿ ವಡ ಇಲ್ಲಿ ತುಂಬ ಫೇಮಸ್ ಆಗಿರ್ತದೆ. ಅದನ್ನು ಸವಿಯಲು ತುಂಬ ಇಲ್ಲಿ ಲೋಕಲ್ ಜನಗಳು ಹಾಗೂ ಈಗಿನ ದಿನಗಳಲ್ಲಿ ಸಿಟಿಯಿಂದವೂ ಇಲ್ಲಿಗೆ ಗ್ರಾಹಕರು ಬರ್ತಾ ಇದ್ದಾರೆ. ಅದೊಂದು ಮೆಚ್ಚುಗೆಯ ವಿಷಯ ನಮಗೆ. ನನ್ನ ಫೇವರೇಟ್ ಅಂದರೆ ಇಲ್ಲಿ ಬೆಳಗಿನ ಹೊತ್ತಿನಲ್ಲಿ ಇಡ್ಲಿ ವಡ ಹಾಗೂ ಸಂಜೆ ಹೊತ್ತಿನಲ್ಲಿ ಮಸಾಲೆ ದೋಸೆ. ಈಗ ರುಚಿ ನೋಡ್ಲಿಕ್ಕೆ ಬಜ್ಜಿ. ಈ ಬಜ್ಜಿ ಏನದಲ್ಲ ಮೊಟ್ಟೆ ಉಳ್ಳ ಬದ್ನಿಕಾಯಿ. ಇಲ್ಲಿದೇನದಲ್ಲ ಇದು ಸ್ಪೆಷಲ್. ಇದು ಬೇರೆ ಕಡೆ ನಿಮಗೆಲ್ಲೂ ಸಿಗಂಗಿಲ್ಲ. ಈ ಬಜ್ಜಿದು ರುಚಿ ಬೇರೆ ಇರ್ತದಂತ ರುಚಿ ನೋಡುಂಬರ್. ರುಚಿ ಮಸ್ತದ. ಇದು ಗೋಲ್ ಬಜ್ಜಿ. ಬೇರೆ ಕಡೆ ಮೈಸೂರು ಬಜ್ಜಿ ಅಂತಾರೆ, ಮಂಗಳೂರು ಬಜ್ಜಿ ಅಂತಾರೆ. ಇದು ಗೋಲ್ ಬಜ್ಜಿ ಅಂತ. ರುಚಿ ನೋಡುಂಬರ್. ಮಸ್ತವ ರುಚಿ. ಮ್ಯಾಲೆ ಕುರುಮ್ ಅದ, ಒಳಗೆ ಮೆತ್ತಗೆ ಸಾಫ್ಟ್ ಅದ. ರುಚಿ ಮಾತ್ರ ಮಸ್ತ್ ಅದ. ಈಗ ರುಚಿ ನೋಡೋಣ ಮೆಣಸಿನ್ಕಾಯಿ ಬಜ್ಜಿ. ಅದು ಬಿಸಿ ಬಿಸಿ. ರುಚಿ ಮಾತ್ರ ಮಸ್ತವ. ನಮ್ಮದು ಇಲ್ಲೇ ಉಡುಪಿಯಲ್ಲಿ ಸಾಧಾರಣ ಒಂದು 25 ವರ್ಷದಿಂದ ಈ ಹೋಟ್ಲಿಗೆ ಬಂದು ಚಹಾ ಕುಡಿತಾ ಇದ್ದೇನೆ. ನಮಗೆ ಇಷ್ಟ ಆಗಿದೆ. ಹಾಗಾಗಿ ನಾನು ಪರ್ಮನೆಂಟಾಗಿ ಇಲ್ಲೇ ಇದ್ದೇನೆ. ಈಗ ರುಚಿ ನೋಡ್ಲಿಕ್ಕತ್ತೀವಿ ಶೇವ್ ಪುರಿ. ರುಚಿ ನೋಡುಂಬರ್. ಮೇಲೆ ಶೇವ್ ಹಾಕ್ಯಾರ, ಉಳ್ಳಾಗಡ್ಡಿ, ಟೊಮೆಟೊ. ರುಚಿ ನೋಡುಂಬರ್. ಮಸಾಲ ಏನದಲ್ರಿ ಮಸ್ತದ, ಲೈಟ್ ಆಗದ. ಒಂದು ಬಿಟ್ಟು 4 ತಿಂದ್ರೂ ತಿನ್ಬೇಕು ಅನಿಸ್ತದ. ಅಷ್ಟು ರುಚಿ ಅದ. ನಾವು ಕಂಟಿನ್ಯೂ ಮಾಡ್ತೀವಿ. ಎಲ್ಲರೂ ಬರ್ರಿ. ಶೇವ್ ಪುರಿ, ಮಸಾಲ ಪುರಿ, ರಗಡ್ ವೆರೈಟಿ ಅವ. ಯಾವ ಮಿಸ್ ಮಾಡಬೇಡ್ರಿ. ರುಚಿ ನೋಡ್ರಿ. ಈಗ ರುಚಿ ನೋಡ್ಲಿಕ್ಕತ್ತೀವಿ ಇಲ್ಲಿದು ಒನ್ ಆಫ್ ದ ಫೇಮಸ್ ಇದು ಮಸಾಲೆ ದೋಸೆ. ರುಚಿ ನೋಡುಂಬರ್. ಮಸ್ತ್ ಕ್ರಿಸ್ಪಿ ಅದ, ಕ್ರುಮ್ ಅದ. ಒಳಗೆ ಬಟಾಟಿ ಪಲ್ಯ ಹಾಕ್ಯಾರ. ಬೆಣ್ಣೆ ಹಾಕಿರ್ತಾರೆ ಮಾಡ್ಬೇಕಾರ. ರುಚಿ ಮಾತ್ರ ಮಸ್ತ್ ಅದ. ಸಾರು ಹಚ್ಕೊಂಡು ನೋಡುಂಬರ್. ಸಾರಿನ ಟೇಸ್ಟೂ ಮಸ್ತ್ ಅದ.
ಚಟ್ನಿನೂ ಗಟ್ಟಿ ಚಟ್ನಿ ಅದ. ಆಹಾ, ಗಟ್ಟಿ ಚಟ್ನಿ ರುಚಿ ಸೂಪರ್. ಇಲ್ಲಿ ಬಂದಾಗ ಮಸಾಲೆ ದೋಸೆ ಮಿಸ್ ಮಾಡಬೇಡ್ರಿ. ಇದ್ರ ಸಂಗತಿ ಈ ತುಪ್ಪದ ದೋಸೆ, ಖಾಲಿ ದೋಸೆ, ರಗಡ್ ವೆರೈಟಿ ಅವ. ಪ್ರತಿಯೊಂದ್ರದ್ದು ರುಚಿ ಮಸ್ತ್ ಅದ, ಮಿಸ್ ಮಾಡಬೇಡ್ರಿ. ರುಚಿ ನೋಡ್ರಿ, ಖುಷಿ ಪಡ್ರಿ, ಮಸ್ತ್ ಮಜಾ ಮಾಡಿರಿ. ನಮಸ್ಕಾರ. ನಾನು ಉತ್ತರ ಕರ್ನಾಟಕದ ಹೆಣ್ಮಗಳು. 13 ವರ್ಷ ಆಯಿತು. ನಾನು 2012ರಲ್ಲಿ ನಾನು ಕೆಲಸಕ್ಕೆ ಬಂದಿದ್ದೇನೆ. ಬಾಗಲಕೋಟೆ ಹತ್ರ ಶಿರೂರು ಅವಳು ನಾನು. ಒಳ್ಳೆ ಆಗಿದ್ದೇನೆ. 6 ಲಕ್ಷ ರೂಪಾಯಿದು ಗಾಡಿ ತೊಗೊಂಡಿದ್ದೇವೆ. 2 ಲಕ್ಷದ್ದು ಮತ್ತು ಮನೆ ಜಾಗ ಇದ್ದೀವಿ. ನನ್ನ ಮನೆ ಮಗಳಿಗಿಂತ ಜಾಸ್ತಿಯಾಗಿ ನೋಡ್ಕೊಂಡಿದ್ದಾರೆ. ಬೆಳಗ್ಗೆ ಶಿರಾ, ಉಪ್ಪಿಟ್ಟು, ಅವಲಕ್ಕಿ ಇರ್ತದೆ, ನೀರು ದೋಸೆ, ಮೆಂತ್ಯ ದೋಸೆ, ವಡೆ, ಇಡ್ಲಿ, ಸಾಂಬಾರು, ಗಟ್ಟಿ ಚಟ್ನಿ ಅಂದ್ರೆ ಗಟ್ಟಿ ಚಟ್ನಿ ಕೊಡ್ತಾರೆ. ಸಾಯಂಕಾಲ ಸಾದಾ ದೋಸೆ, ಮಸಾಲೆ, ಉತ್ತಪ್ಪ, ಸಟ್ಟು ಇರ್ತದೆ. ಬೇಕಾದವ್ರು ಬಂದು ಚಂದ ಮಾಡಿ ತಿಂದು ಹೋಗ್ರಿ. 10 ರೂಪಾಯಿ ಕಡಿಮೆ ಮಾಡ್ತಾರೆ. ಗಜಾನನ್ ಹೋಟ್ಲು, ಚಿಪ್ಪಾಡಿ, ಬನ್ನಿ. ಥ್ಯಾಂಕ್ಸ್. ಗೆಳೆಯರ ಎಲ್ಲರೂ ಬರ್ರಿ, ಇಲ್ಲಿ ರುಚಿ ನೋಡ್ರಿ. ಇಲ್ಲಿ ಸಿಗೋ ಪ್ರತಿಯೊಂದು ತಿಂಡಿ ತಿನಿಸ ಏನವ ಮಸ್ತವ. ಅದ್ರ ಸಂಗತಿ ನಿಮಗೆ ಎಷ್ಟು ಆಗ್ತದೆ ಈ ಬಾಕ್ಸ್ನ ಕಾಂಟ್ರಿಬ್ಯೂಷನ್ ಮಾಡಿರಿ. ಇದ್ರಾಗ ಕಲೆಕ್ಟ್ ಆಗಿರೋ ಅಮೌಂಟದ್ದು ಇಲ್ಲೇನು ತಿಂಡಿ ತಿನಿಸು ಸಿಗ್ತದೆ ಬಡವರಿಗೆ, ಹೊಟ್ಟೆಗಿರ್ಲಾರ್ದವ್ರಿಗೆ ನಮ್ಮ ಪ್ರೀತಿ ಮಾಲಕರು ಹಂಚ್ತಾರೆ. ಎಲ್ಲರೂ ಇದಕ್ಕೆ ಸಹಾಯ ಮಾಡಿರಿ. 4 ಮಂದಿ ಹೊಟ್ಟೆ ತುಂಬಿಸ್ರಿ. ನಾವು ಶುರು ಮಾಡ್ಲಿಕ್ಕತ್ತೀವಿ. ನಮ್ಮ ಮಾಲಕರು ಸಹಾಯ ಮಾಡ್ಲಿಕ್ಕತ್ತಾರ, ಇವರು ಮಾಡ್ಲಿಕ್ಕತ್ತಾರ. ಎಲ್ಲರೂ ಹಿಂಗೆ ಸಹಾಯ ಮಾಡಿರಿ. ಧನ್ಯವಾದ.